ಹಣಕ್ಕಾಗಿ ಸ್ವಂತ ಮಗನ ಕಿಡ್ನಾಪ್ ಕತೆ ಕಟ್ಟಿದ್ದಾಳೆ ತಾಯಿ. ತನ್ನ ಮಗ ಕಿಡ್ನಾಪ್ ಆಗಿದ್ದಾನೆ ಅಂತ 22 ಲಕ್ಷಕ್ಕೆ ಡಿಮಾಂಡ್ ಇಟ್ಟಿದ್ದು. ಗುಲ್ಬರ್ಗಾ ವಿವಿ ಠಾಣೆಗೆ ದೂರು ನೀಡಿದ್ದು ತಾಯಿ ಸಮೀನಾ. ನಾದಿನಿ ಬಳಿಯಿಂದ ಹಣ ಹೊಡೆಯೋದಕ್ಕೆ ಸಮೀನಾ ಈ ಸಂಚು ರೂಪಿಸಿದ್ದು, ಈ ಪ್ಲಾನ್ ಮಾಡಿದ್ದು. ನಿನ್ನ ಮಗನ ಬದಲು ನನ್ನ ಮಗನನ್ನ ಕಿಡ್ನಾಪ್ ಮಾಡಿದ್ದಾರೆ, 22 ಲಕ್ಷ ಕೊಡು ಅಂತ ಕೇಳಿದ್ದಾರೆ ನಾದಿನಿ ಬಳಿ ಹಣ ಪೀಕೋದಕ್ಕೆ. ಆದರೆ ನಾದಿನಿಯ ಮಗ ಉಮರ್ ಹೆಸರು ಉಲ್ಲೇಖಿಸಿ ಪತ್ರ ಬರೆಯಲಾಗಿತ್ತು. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಕಿಡ್ನಾಪ್ ಕತೆ ಬಟಾ ಬಯಲಾಗಿದೆ. ಕತೆ ಕಟ್ಟಿದ ತಾಯಿ ಸಮೀನಾ, ರಾಜಿಕ್, ಮೊಬಿನ್ ಅರೆಸ್ಟ್ ಆಗಿದ್ದಾರೆ. ಒಂದು ಕಿಡ್ನಾಪ್ ರ್ಯಾನ್ಸಮ್ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ದೂರಿನ ಪ್ರಕಾರ 11 ವರ್ಷದ ಬಾಲಕನನ್ನ ಅಪಹರಣ ಮಾಡಿದಂಥ ಪ್ರಕರಣ ಆಗುತ್ತೆ. ಆಮೇಲೆ ಒಂದು ಎಕ್ಸ್ಟ್ರಾಕ್ಷನ್ ನೋಟ್ ಕೂಡ ಅಲ್ಲಿ ಸಿಕ್ಕಿದೆ ಅಂತ ಅವರು ತಿಳಿಸ್ತಾರೆ. ಆ ಎಕ್ಸ್ಟ್ರಾಕ್ಷನ್ ನೋಟಲ್ಲಿ ಮಿಸ್ ಆಗಿರುವಂಥ ಅಥವಾ ಕಾಣೆಯಾಗಿರುವ ಬಾಲಕ ಬೇರೆ ಹೆಸರಿರುತ್ತೆ. ಆ ಎಕ್ಸ್ಟ್ರಾಕ್ಷನ್ ನೋಟಲ್ಲಿರುವಂಥ ಬಾಲಕನ ಹೆಸರು ಬೇರೆ ಇರುತ್ತೆ. ಆ ಬೇರೆ ಬಾಲಕನ ಹೆಸರು ಬರೋದು ಅವನನ್ನು ನಾವು ಕಿಡ್ನಾಪ್ ಮಾಡಿದ್ದೀವಿ, 22 ಲಕ್ಷ ಕೊಡಬೇಕು, ಒಂದು ವೇಳೆ ಕೊಟ್ಟಿಲ್ಲ ಅಂತಂದರೆ ಬಾಲಕನ ಕಿಡ್ನಿ ತೆಗೆದುಕೊಳ್ಳೋದನ್ನ ಮಾಡ್ತೀವಿ. ಬೇರೆ ಬೇರೆ ರೀತಿಯ ಒಂದು ಬಗೆಯ ಮುಟ್ಟಿಸುವಂಥ ರೀತಿಯಲ್ಲಿ ಬಂದಿರ್ತಾರೆ. ಅದೇ ರೀತಿ ಅದರಲ್ಲಿ ಪೊಲೀಸರು ಕೂಡ ತಿಳಿಸಿದೆ ಅಂತ ಮೆನ್ಷನ್ ಆಗಿದೆ. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ಯಾಕಂತಂದರೆ ಒನ್ ಆಫ್ ದ ರೇರೆಸ್ಟ್ ಕೇಸ್ ಈ ಕಿಡ್ನಾಪ್ ರ್ಯಾನ್ಸಮ್ ಬಾಲಕ ಅಪಹರಣ. ಹಾಗಾಗಿ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್, DCP ಸಂದರ್ಭದಲ್ಲಿ DCP ಎಲ್ಲ ಸುಮಾರು ಎಫರ್ಟ್ಸ್ ಎಲ್ಲ ರೀತಿಯ ಒಂದು ತನಿಖೆ ಮಾಡಲಾಗಿತ್ತು. ಮತ್ತು ಈ ಏನು ಮೂಮೆಂಟ್ಸ್ ಇದೆ, ಅಪಹರಣದ ಬಾಲಕನ ಮಗನಾಯಿತು ಮತ್ತು ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅವರ ನೆರೆಹೊರೆಯ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.